ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ಅಂತ ಹೇಳ್ತಾ ಬನ್ನಿ ನನ್ನ ಒಂದು ಮಾರ್ನಿಂಗ್ ರೋಟೀನ್ ಹೇಗಿರುತ್ತೆ ಅಂತೇಳಿ ನೋಡ್ಕೊಂಡು ಬರೋಣ. ಸೊ ನಾನು ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ಬಿಸಿನೀರು ಕುಡಿಯೋಣ ಅಂತೇಳ್ಬಿಟ್ಟು ಬಿಸಿನೀರು ಕಾಯಿಸ್ಕೊಂಡೆ. ಸೊ ಬೆಳಗ್ಗೆ ಟೈಮು ನಮಗೆ 2 ಒಲೆ ಅಲ್ಲ 6 ಒಲೆ ಇದ್ರೂ ಸಾಕಾಗಲ್ಲ. ಯಾಕಂದರೆ ರಾತ್ರಿ ಏನಾದರೂ ಮಿಕ್ಕಿದೆ ಅದನ್ನು ಬಿಸಿ ಮಾಡ್ಕೋಬೇಕು, ಮತ್ತು ನಮಗೇನಾದರೂ ಬಿಸಿನೀರು ಕಾಯಿಸ್ಬೇಕು ಅಂದರೆ ಅದು ಮಾಡಬೇಕು, ಟಿಫನ್ ರೆಡಿ ಮಾಡ್ಕೋಬೇಕು. ಎಷ್ಟು ಕೆಲಸ ಅಲ್ವಾ ಬೆಳಗ್ಗೆ ಎದ್ದಿದ ತಕ್ಷಣ. ನಾನಂತೂ ಮುಂಚೆ ವಾಕಿಂಗ್ ಹೋಗ್ತಿದ್ದೆ, ಇವಾಗ ಅದಕ್ಕೂ ಕೂಡ ಟೈಮ್ ಸಾಕಾಗ್ತಾಯಿಲ್ಲ. ಯಾವಾಗ ನನ್ನ ಮಗಳಿಗೆ ರಜಾ ಬರುತ್ತೋ, ಯಾವಾಗ ಪಾರ್ಕಿಗೆ ಹೋಗಿ ಸ್ವಲ್ಪ ಮೈಂಡೆಲ್ಲ ಫ್ರೆಶ್ ಮಾಡ್ಕೊಂಡು ಬರ್ತೀನೋ ಅಂತ ಅನ್ನಿಸ್ಬಿಟ್ಟಿದೆ. ಸೊ ಬೆಳಗ್ಗೆ ಎದ್ದಿದ ತಕ್ಷಣವೇ ಕೆಲಸ ಒಂಥರ ಇರಿಟೇಷನ್ ಆಗೋಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಾವು ಮಾಡಲೇಬೇಕಾಗುತ್ತೆ. ಸೊ ಮನೆಯಲ್ಲಿ ಆದಷ್ಟು ನಾವು ಎಷ್ಟು ಕೆಲಸ ಮಾಡ್ತೀವೋ ಅಷ್ಟು ಎಕ್ಸಸೈಸ್ ಕೂಡ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ರವೆ ರೊಟ್ಟಿ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡಿಟ್ಕೊಂಡೆ. ನಂತರ ನಾನು ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋಣ, ಕಾಂಬಿನೇಷನ್ಗೆ ಚೆನ್ನಾಗಿರುತ್ತೆ ಅಂಥೇಳಿ ಬೆಂಡೆಕಾಯಿ ಪಲ್ಯ ಮಾಡಿದೆ. ನೋಡಿ, ನಮಗೆ ಏನಾದರೂ ಮಾಡ್ಕೊಂಡು ಕುಡಿಯೋದಕ್ಕೂ ಟೈಮ್ ಸಾಕಾಗಲ್ಲ. ಅಲ್ಲಿ ಕೆಲಸ ಮಾಡ್ತಾ ಹಂಗೇ ಟೈಮ್ ಸಿಕ್ಕಾಗ ಈ ಬಿಸಿನೀರು ಜ್ಯೂಸ್ ಅಂಥವನ್ನೆಲ್ಲ ಮಾಡಿರೋದನ್ನ ಕುಡಿಬೇಕಾಗುತ್ತೆ. ಸೊ ಬಿಸಿ ತಿನ್ನೋಕ್ಕೂ ನಮಗೆ ಏನು ಟೈಮ್ ಇಲ್ಲ, ಬಿಸಿ ಕುಡಿಯೋಕ್ಕೂ ಕೂಡ ಟೈಮ್ ಇಲ್ಲ. ಸೊ ಎಲ್ಲ ಆರೋದ್ಮೇಲೆ ತಿನ್ನೋದು ಕುಡಿಯೋದು ಅಲ್ವಾ. ಯಾರಿಗೆಲ್ಲ ಈ ಥರ ಆಗುತ್ತೆ? ನನಗಂತೂ ಆಲ್ಮೋಸ್ಟ್ ಯಾವುದಕ್ಕೂ ಟೈಮೇ ಸಾಕಾಗಲ್ಲ. ಎಷ್ಟು ಬೇಗ ಇದನ್ನು ಟೈಮ್ ಆಗುತ್ತೆ. ಅದರಲ್ಲಿ ಇವಳು ನೋಡಿ ಸ್ಕೂಲ್ಗೆ ಹೋಗೋಕೆ ರೆಡಿ ಆಗು ಅಂದರೆ ಸಿಮ್ ಇಲ್ದಲೇ ಇರೋ ಫೋನ್ನ ತೊಗೊಂಡು ಕೂತ್ಕೊಂಡಿದ್ದಾಳೆ. ನಾನಂತೂ ಅವಳಿಗೆ ಫೋನೆಲ್ಲ ಜಾಸ್ತಿ ಕೊಡೋದಿಲ್ಲ. ಈ ಥರ ಒಂದು ಸಿಮ್ ಇಲ್ಲ ಅದರಲ್ಲಿ, ಸುಮ್ಮನೆ ಏನೇನೋ ನೋಡ್ಕೊಂಡು ಕೂತಿರ್ತಾಳೆ. ನೆಕ್ಸ್ಟು ಇವಳು ಎಷ್ಟು ಛತ್ರಿ ಇದ್ದಾಳೆ ಅಂದರೆ ನನ್ನ ಮಗಳು ನೋಡಿ ಎಂಥ ಕೆಲಸ ಮಾಡಿದ್ದಾಳೆ ಇವತ್ತು. ಇದು ನನ್ನ ಸೈನು, ಇದ್ಯಾರು ಮಾಡಿರೋದು ಸೈನು? ನೀನು ಉದ್ಲೋಗಿರೋ ಅಲ್ಲನ್ನ ಬಿಡಬೇಡ, ಹೇಳು ಇದ್ಯಾರು ಮಾಡಿರೋದು ಸೈನು? ಇದು ಈ ವಯಸ್ಸಿಗೆ ನೀನು 5 ವರ್ಷಕ್ಕೆ ಸೈನ್ನೇ ಫೋರ್ಜರಿ ಮಾಡಿದ್ಯಾ? ನೋಡಿ, ಈ ಥರ ಮಕ್ಕಳು ಇರ್ತಾರೆ ಈಗಿನ ಕಾಲದಲ್ಲಿ. ತುಂಬ ಎಚ್ಚರಿಕೆಯಿಂದ ಇರಿ ಎಲ್ರೂ. ನೋಡಿ ಇವಳೆ